ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇತಿಹಾಸವನ್ನು ಶಾಕಿಂಗ್ ವಿಚಾರವನ್ನ ಬಿಚ್ಚಿಟ್ಟಿದೆ. ಇತಿಹಾಸವನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಹೆಸರು ಇಲ್ಲಿ ಪ್ರಸ್ತಾಪ ಆಗುತ್ತೆ. ಹೌದು, ಅತ್ತಿಮಬ್ಬೆ ತಮ್ಮ ಚಿಕ್ಕ ವಯಸ್ಸಲ್ಲೇ ಪತಿಯನ್ನ ಕಳ್ಕೊಂತಾರೆ. ಅವರ ಊರೇ ಈ ಲಕ್ಕುಂಡಿಯಲ್ಲಿ ಬಾಳಿ ಬದುಕಿದವರು. ಪತಿಯನ್ನ ಕಳ್ಕೊಂಡ ನಂತರ ಅತ್ತಿಮಬ್ಬೆ ಏನ್ ಮಾಡ್ತಾರೆ ಗೊತ್ತಾ? ತನ್ನಲ್ಲಿದ್ದಂತಹ ಚಿನ್ನ, ವಜ್ರ, ವೈಢೂರ್ಯವೆಲ್ಲವನ್ನೂ ಕೂಡ ದಾನವಾಗಿ ಕೊಡ್ತಾರೆ. ರಾಜ ಮನೆತನದವರಿಗೆ ಸಂಬಂಧಪಟ್ಟಂತಹ ಜನ ಅಂದ್ರೆ ಅವರ ಅತ್ತಿಮಬ್ಬೆಯ ಗಂಡ. ಸೊ ಯುದ್ಧದಲ್ಲಿ ಅವರ ಗಂಡ ಜೀವವನ್ನ ಕಳ್ಕೊಂತಾರೆ. ಅದಾದ್ಮೇಲೆ ದಾನವನ್ನ ಮಾಡೋಕ್ ಶುರು ಮಾಡ್ತಾರೆ. ಸೊ ಒಂದಿನ 1500 ಚಿನ್ನದ ವಜ್ರ ಖಚಿತ ಜಿನ ಮೂರ್ತಿಗಳನ್ನ ರಾಜ್ಯಾದ್ಯಂತ ಇರುವಂತಹ 1500 ಜಿನ ಬಸದಿಗಳಿಗೆ ದಾನವಾಗಿ ಕೊಡ್ತಾರೆ. ವಜ್ರ ಖಚಿತ ಮೂರ್ತಿ ಅದು. ಅದ್ರ ಜೊತೆಗೆ 1500 ಗಂಟೆಗಳನ್ನು ಕೂಡ ದಾನವಾಗಿ ಕೊಡ್ತಾರೆ. ಬಂಗಾರದ ಗಂಟೆ ಇದು. 1500 ಮಾಲೆಗಳನ್ನು ಕೂಡ ದಾನವಾಗಿ ಕೊಡ್ತಾರೆ. ಸೊ ಇವರಲ್ಲಿ ಪ್ರಮುಖವಾಗಿ ಒಂದು ಜಿನ ಮೂರ್ತಿ ಉಳ್ಕೊಂಡ್ರು ಕೂಡ ಲಕ್ಕುಂಡಿಯಲ್ಲಿದ್ರೆ ಅದು ಈಗ ಕೋಟಿಗೆ ಬೆಲೆ ಬಾಳುತ್ತೆ. ಸಾವಿರಾರು ಕೋಟಿಗೆ ಬೆಲೆ ಬಾಳುವಂತಹ ಒಂದು ಮೂರ್ತಿ ಆಗುತ್ತೆ. ಹಾಗಾದ್ರೆ ಒಂದು ಮೂರ್ತಿ ಆದ್ರೂ ಕೂಡ ಲಕ್ಕುಂಡಿಯಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಇತಿಹಾಸ ಹೇಳ್ತಾ ಇದೆ. ಇತಿಹಾಸ ಯಾವ ಆಧಾರದ ಮೇಲೆ ಹೇಳ್ತಿದೆ ಅಂತಂದ್ರೆ ಶಾಸನಗಳ ಆಧಾರದ ಮೇಲೆ. ಹಾಗಾದ್ರೆ ಈ ಶಾಸನಗಳಲ್ಲಿ ಏನಿದೆ ಅಂತಂದ್ರೆ ಶಾಸನವೇ ಸಾರಿ ಸಾರಿ ಹೇಳ್ತಾ ಇದೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯವರ ದಾನದ ಬಗ್ಗೆ, ಅವರಲ್ಲಿದ್ದಂತಹ ಚಿನ್ನದ ಬಗ್ಗೆ, ಲಕ್ಕುಂಡಿಯಲ್ಲಿದ್ದಂತಹ ಚಿನ್ನದ ಬಗ್ಗೆ ಈ ಶಾಸನಗಳೇ ಎಳೆಯಾಗಿ ಬಿಚ್ಚಿಡ್ತಾ ಇದೆ.